ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 54ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಣ್ಣನ ಮಾತು ಕೇಳಿ ಹಣೆ ಬಡಿದುಕೊಂಡ ಸೂರಜ್, ನಿಂದೊಳ್ಳೆ ಕತೆ ಆಯಿತು ಅಣ್ಣ. ಹೋಗಿ ಹೋಗಿ ಇವಳ ಮಾತನ್ನು ಸೀರಿಯಸ್ ಆಗಿ ತಗೊಳ್ತಾ ಇದೆಯಲ್ಲ. ನಾನು ಅವಳನ್ನು ದೂರ ಇಟ್ಟಿದ್ರೆ ಅವಳೀಗ ಪ್ರೆಗ್ನೆಂಟ್ ಆಗ್ತಿಲ್ಲ. ಇವಳೇನು ಪೆದ್ದು ಅಂದರೆ ನೀನು ಅವಳ ಹಾಗಾಡ್ತೀಯಲ್ಲೋ. ಹೋಗೋಣ, ಮೊದಲು ಹೋಗಿ ಅತ್ತಿಗೆ ಹೇಳಿದ ಹಾಗೆ ಫ್ರೆಶ್ ಆಗ್ಬಾ. ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅತ್ತಿಗೆ ನೀವು ಹೋಗಿ ಎಂದವನು ಸಾನ್ವಿನ ರೂಮಿಗೆ ಬಲವಂತವಾಗಿ ಕರೆತಂದವನು ಅವಳನ್ನು ಹಾಸಿಗೆ ಮೇಲೆ ಕೂರಿಸಿ, ಯಾಕೋ ಸಾನು ವಿಚಿತ್ರವಾಗಿ ಆಡ್ತಾ ಇದ್ದೀಯಾ? ನಾನೇನು ಹೇಳಬಾರ್ದು ಹೇಳಿದ್ನಾ? ನೀನು ಹಾಗೆ ಬೋರಲು ಮಲಗಬೇಡ ಅಂತ ಅಂದೆ ಅಷ್ಟೇ. ಅಷ್ಟಕ್ಕೆ ಅಣ್ಣನ ಹತ್ರ ಹೋಗಿ ಏನೇನೋ ಚಾಡಿ ಹೇಳೋ ಅಂಥದ್ದು ಏನಿತ್ತು ಅಂತ ಮಾತನಾಡುತ್ತಾ ಇದ್ದವನ ಮಾತುಗಳಲ್ಲಿ ಸಾನ್ವಿ ಮೇಲಿನ ಕಾಳಜಿಯೇ ಎದ್ದು ಕಾಣಿಸ್ತಿತ್ತು. ಅದನ್ನು ಅರಿತ ಹುಡುಗಿ ನಿಂತಿದ್ದವನನ್ನು ಎಳೆದು ತನ್ನ ಪಕ್ಕ ಕೂರಿಸ್ಕೊಂಡವಳು ಅವನ ಮಡಿಲಲ್ಲಿ ತಲೆ ಇಟ್ಟು, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಸಾರಿ. ನಾನೇನೋ ಅರಿಯದೆ ನಿದ್ದೆಯಲ್ಲಿ ಹಾಗೆ ಮಲಗಿದ್ದೆ ಅಂದ ಮಾತ್ರಕ್ಕೆ ನನ್ನ ಕೇರ್ಲೆಸ್ ಅಂದ್ಬಿಡೋದ ನೀವು ನೋಡಿದರೆ ಹೀಗೆಲ್ಲ ಹೇಳ್ತೀರಾ? ಅಕ್ಕ ನೋಡಿದ್ರೆ ಭಾವ ನನ್ನ ಜೊತೆ ಕ್ಲೋಸ್ ಆಗಿ ಮಾತನಾಡಿದ್ದಕ್ಕೆ ಕೋಪ ಮಾಡಿಕೊಂಡ್ರು. ಅವರಿಗೆ ಭಾವ ಅಂದರೆ ತುಂಬ ಇಷ್ಟ ಅನಿಸುತ್ತೆ, ಅದಕ್ಕೆ ಹಾಗೆ ಪೊಸೆಸಿವ್ ಆಗಿದ್ದು ಅಲ್ವಾ ಎಂದಳು. ಸಾನ್ವಿ ಮಾತು ಕೇಳಿ ನಕ್ಕವನು, ಪೊಸೆಸಿವ್? ಅದು ಅತ್ತಿಗೆ, ಅದು ಅಣ್ಣನ ವಿಷಯಕ್ಕೆ. ನಿನಗೆಲ್ಲೋ ಭ್ರಾಂತು. ಅತ್ತಿಗೆಗೆ 24 ಗಂಟೆ ಅವ್ರ ಬಿಸ್ನೆಸ್ದೇ ಚಿಂತೆ. ಈಗ ಅವ್ರ ವಿಷಯ ಸಾಕು ಕಣೋ. ನಾವು ಸ್ವಲ್ಪ ಹೊತ್ತು ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಅವರ ಲೈಫ್ ಸರಿ ಮಾಡ್ತಾ ಮಾಡ್ತಾ ನಾವು ದೂರ ಆಗೋದ್ರೆ ಅಂತ ಭಯ ಶುರು ಆಗ್ತಿದೆ ಎಂದ. ಅಯ್ಯೋ ನನ್ನ ಪೆದ್ದು ಗಂಡ, ಯಾಕಪ್ಪ ಏನೇನೋ ಟೆನ್ಷನ್ ತಗೊಳ್ಳೋದು? ನಾನು ನೀವು ಯಾವತ್ತೂ ದೂರ ಆಗಲ್ಲ. ನಮ್ಮ ಮಧ್ಯೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಯಾಕೆ ಗೊತ್ತಾ? ಐ ಲವ್ ಯು, ಅದಕ್ಕೆ ಎಂದಳು. ಅಂದರೆ ನಿನ್ನ ಮಾತಿನ ಅರ್ಥ ಏನು? ನಾನು ನಿನ್ನ ಲವ್ ಮಾಡಲ್ಲ ಅಂತನಾ? ಬೇಸರದಲ್ಲಿ ಕೇಳಿದ್ದ ಸೂರಜ್. ಅದು ಹಾಗಲ್ಲ ಸೂರಿ, ನೀವು ನನ್ನ ಲವ್ ಮಾಡ್ತೀರಾ, ಆದರೂ ನನ್ನಷ್ಟಲ್ಲ. ನಾನೇ ನಿಮ್ಮನ್ನು ಜಾಸ್ತಿ ಇಷ್ಟಪಡೋದು ಗೊತ್ತಾ? ಕಣ್ಣು ಕಿರಿದಾಗಿಸಿ ಮಾತನಾಡ್ತಿದ್ದ ಸಾನ್ವಿಗೆ, ಹೌದಮ್ಮ, ನೀನು ಹೇಳಿದ್ದೆ ಸರಿ ಎಂದು ಅವಳ ಹಣೆಗೆ ಮುತ್ತಿಟ್ಟು ಅವಳನ್ನು ಊಟಕ್ಕೆ ಕರೆದೊಯ್ದ. ಈ ಕಡೆ ಫ್ರೆಶಪ್ ಆಗಿ ಊಟಕ್ಕೆ ಹೊರಟ ಯುವಿನ ತಡೆದು ನಿಲ್ಲಿಸಿದ ನೀತಾ, ನಾನು ನೋಡ್ತಾನೇ ಇದ್ದೀನಿ. ಅದೇನು ಸಾನ್ವಿನ ಪುಟ್ಟ ಪುಟ್ಟ ಅಂತ ಕರೆಯೋದು? ಅದು ಯಾವಾಗ ಅವಳು ನಿನಗೆ ಅಷ್ಟು ಕ್ಲೋಸ್ ಆಗಿದ್ದು ಎಂದಳು. ಯಾವಾಗ ಅಂದರೆ ಅವಳು ನನ್ನ ಅತ್ತೆ ಮಗಳು ಅಂತ ಗೊತ್ತಾದಾಗಿಂದ. ಅತ್ತೆ ಅಂದರೆ ನನಗೆ ತುಂಬ ಇಷ್ಟ. ನಿನಗೆ ಗೊತ್ತಾ, ನನಗೆ ಮತ್ತು ಸೂರಿಗೆ ದಿನ ಅವರೇ ಊಟ ಮಾಡಿಸ್ತಾ ಇದ್ದಿದ್ದು. ಆಮೇಲೆ ಒಂದಿನ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೊರಟೋದ್ರು. ಅವಾಗೆಲ್ಲ ನಾನು ಅವರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಪುಟ್ಟಿ ನೋಡೋಕ್ಕೆ ಅವ್ರ ಹಾಗೆ ಇದ್ದಾಳೆ, ಅದಕ್ಕೆ ನನಗೆ ಅವಳ ಜೊತೆ ಅಷ್ಟು ನಿಕಟತೆ ಬೆಳೆದಿರೋದು. ಆಮೇಲೆ ಅವಳು ತುಂಬ ಒಳ್ಳೆಯವಳು, ಮುಗ್ಧೆ ಕಣೆ. ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೇನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂದ. ಅಂದರೆ ನಿನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೆಮ್ಮದಿ ಸಿಗಲ್ವಾ ಎಂದಳು ನೀತಾ ಕೋಪದಿಂದ. ಯಾಕೆ ಸಿಗಲ್ಲ ನೀತು? ಖಂಡಿತ ಸಿಗತ್ತೆ. ಆದರೆ ನೀನು ಯಾವತ್ತಾನೇ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದೀಯಾ? ಯಾವಾಗಲೂ ಕೆಲಸ ಅಂತಿರ್ತೀಯ. ನಿಜ ಹೇಳ, ನನಗೆ ನೀನು ಅಂದರೆ ತುಂಬ ಇಷ್ಟ ಕಣೆ. ಆದರೆ ನಿನಗೆ ನಾನು ಇಷ್ಟ ಇಲ್ಲ. ಯಾವಾಗಲೂ ನನ್ನ ಸೂರಜ್ಗೆ ಹೋಲಿಕೆ ಮಾಡ್ತೀಯ. ನಾನು ಯಾಕೆ ಅವನ ಹಾಗೆ ಬಿಸ್ನೆಸ್ ಮಾಡಲ್ಲ, ಅವನ ಹಾಗೆ ಸ್ಮಾರ್ಟಾಗಿಲ್ಲ ಅಂತ? ಈಗ ನೀನೇ ಹೇಳು. ನಾನು ನಿನ್ನ ಥರ ಹೋಲಿಸೋಕ್ಕೆ ಶುರು ಮಾಡಿದ್ರೆ? ನೀನು ಯಾಕೆ ಸಾನ್ವಿ ಥರ ಇಲ್ಲ? ಅವಳು ಗಂಡನ ಎಷ್ಟು ಪ್ರೀತಿಸ್ತಾಳೆ, ಅವನ ಬೇಕು ಬೇಡಗಳ ಕಡೆಗೆ ಗಮನ ಕೊಡ್ತಾಳೆ. ಮುಖ್ಯವಾಗಿ ಅವನ ಅಂಶನ ಒಡಲಲ್ಲಿ ಇಟ್ಕೊಂಡು ಅವನ ವಂಶ ಉದ್ಧಾರ ಮಾಡ್ತಾ ಇದ್ದಾಳೆ. ಹೀಗೆಲ್ಲ ಕೇಳಿದ್ರೆ ನಿನಗೂ ಬೇಸರ ಆಗುತ್ತೆ ತಾನೇ? ಸೊ ಇದನ್ನು ಅರ್ಥ ಮಾಡಿಕೊಂಡು ಇನ್ಮೇಲಾದರೂ ಪ್ಲೀಸ್ ನನ್ನನ್ನು ನನ್ನ ತಮ್ಮನಿಗೆ ಕಂಪೇರ್ ಮಾಡೋದನ್ನು ಬಿಡು ಎಂದ. ಮಾತಾಡ್ತಾ ಇದ್ದ ಗಂಡನ ಕೊರಳಪಟ್ಟಿ ಹಿಡಿದ ನೀತಾ, ನನ್ನ ಮುಂದೆ ಆ ಈಡಿಯಟ್ನ ಹೊಗಳ್ಬೇಡ. ನನಗೆ ಆ ಹುಡುಗಿ ಕಂಡ್ರೆ ಒಂಚೂರು ಇಷ್ಟ ಇಲ್ಲ. ಅದೇನು ಅಂತ ನಿನ್ನ ತಮ್ಮ ಅವಳನ್ನು ಮದುವೆ ಆದ್ನೋ ಗೊತ್ತಿಲ್ಲ. ಒಂದು ಕ್ಲಾಸ್ ಇಲ್ಲ, ಒಂದು ಸ್ಟೇಟಸ್ ಇಲ್ಲ. ಅವಳ ಜೊತೆಗೆ ಇಲ್ಲಿ ಒಂದು ವಾರ, ಓ ಗಾಡ್, ಹೇಗಪ್ಪ ಇರೋದು ಅನ್ನಿಸ್ತಿದೆ. ಸೊ ಪ್ಲೀಸ್, ಮೊದಲೇ ಇರಿಟೇಟ್ ಆಗಿರೋ ನನಗೆ ನೀನು ಇನ್ನೂ ಇರಿಟೇಟ್ ಮಾಡಬೇಡ ಎಂದು ಗಂಡನಿಗೆ ತಾಕೀತು ಮಾಡಿ ಊಟಕ್ಕೆ ಹೊರಟ ಹುಡುಗಿ, ಮಾವ ಡೋಂಟ್ ವರಿ, ನಾನಿಲ್ಲಿಂದ ಹೊರಡೋ ಅಷ್ಟರಲ್ಲಿ ಸೂರಜ್ ಸಾನ್ವಿನ ಹೇಟ್ ಮಾಡಬೇಕು. ಹಾಗೆ ಮಾಡ್ತೀನಿ. ಐ ನೋ ಹೌ ಟು ಡೂ ಇಟ್ ಎಂದು ಮಾವನಿಗೆ ಮೆಸೇಜ್ ಒಂದನ್ನು ರವಾನಿಸಿ ಬಂದು ಡೈನಿಂಗ್ ಟೇಬಲ್ನಲ್ಲಿ ಕೂತ ಹುಡುಗಿ, ಸಾನ್ವಿ ಚಿಕ್ಕ ಮಗುವಿನ ಹಾಗೆ ಸೂರಜ್ ಕೈನಲ್ಲಿ ತುತ್ತು ತಿನ್ನಿಸ್ಕೊಳ್ತಾ ಇರೋದನ್ನು ನೋಡಿ ಅಸಹ್ಯದ ಮುಖ ಮಾಡಿದವಳು ಎಲ್ಲರ ಜೊತೆಗೆ ಊಟಕ್ಕೆ ಕೂರದೆ ಮತ್ತೆ ತನ್ನ ರೂಮ್ ಸೇರಿ ಅಲ್ಲಿಗೆ ಊಟ ತರಿಸ್ಕೊಂಡು ತಿಂದಳು.
ಊಟದ ನಂತರ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ ಸಾನ್ವಿ ತನ್ನ ರೂಮ್ಗೆ ಹೋಗಿ ಮಲಗಿದ್ರೆ ಸೂರಜ್ ತನ್ನ ಅತ್ತಿಗೆ ಜೊತೆ ಕೂತು ತಮ್ಮದೇ ಕಾಫಿ ಸಂಸ್ಕರಣ ಘಟಕ ಸ್ಥಾಪಿಸೋ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸಿ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ. ಈಗ ತನ್ನ ರೂಮ್ಗೆ ಹೋಗಿ ನೋಡಲು ಆಗಲೇ ಸುಖನಿದ್ರೆಗೆ ಜಾರಿದ್ಲು ಸಾನ್ವಿ. ಮುದ್ದಾಗಿ ಮಲಗಿದ್ದ ತನ್ನ ಮಡದಿಯ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟ ಸೂರಜ್ ಅವಳ ಪಕ್ಕ ಕೂತು ಲ್ಯಾಪ್ಟಾಪ್ ಹಿಡಿದು ತನ್ನ ಕೆಲಸವನ್ನು ಮಾಡುವತ್ತ ಗಮನ ಹರಿಸ್ದ. ಸುಮಾರು 1 ಗಂಟೆ ಕಳೆದಿರಬಹುದು. ಇನ್ನೇನು ತಾನೂ ಮಲಗಬೇಕು ಅಂದ್ಕೊಳ್ಳುವಾಗ ರೂಮ್ ಬಾಗಿಲು ತಟ್ಟಿದ ಶಬ್ದಕ್ಕೆ ಹೋಗಿ ಬಾಗಿಲು ತೆರೆದು ನೋಡಲು ನೀತಾ ಸೂರಜ್ನನ್ನು ಹುಡುಕಿ ಬಂದಿದ್ಲು. ಅದಕ್ಕೆ ನಾಳೆ ಮಾತಾಡಿದ್ರೆ ಆಗುತ್ತಾ, ಈಗ ತುಂಬ ಲೇಟಾಗಿದೆ ಎಂದ. ನಾಳೆ ಅಂದರೆ ಕಷ್ಟ ಸೂರಜ್, ಯಾಕಂದರೆ ನೀನು ನಿನ್ನ ಹೆಂಡತಿ ಸೇವೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತೀಯ. ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಸಾನ್ವಿ ನಿನಗೆ ನಿನ್ನ ಆಫೀಸ್ ಕೆಲಸ ಮಾಡೋಕ್ಕೆ ಬಿಡಲ್ಲ. ಯಾವಾಗಲೂ ನೀನು ಅವಳ ಹಿಂದೆ ಮುಂದೆ ಸುತ್ತಬೇಕು ಅಂತ ಆಸೆ ಪಡ್ತಾಳೆ. ನೀನೇ ಅವಳಿಗೆ ತಿಂಡಿ ತಿನ್ನಿಸ್ಬೇಕು, ಊಟ ಮಾಡಿಸ್ಬೇಕು, ನಿದ್ದೆ ಮಾಡಿಸ್ಬೇಕು. ನಿಜವಾಗ್ಲೂ ನಿನ್ನ ನೋಡಿದ್ರೆ ಬೇಜಾರಾಗತ್ತೆ. ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ನ ಸತತ 2 ವರ್ಷಗಳಿಂದ ತಗೊಳ್ತಾ ಇರೋ ನೀನು ಈ ವರ್ಷ ಈ ಅವಾರ್ಡಿಂದ ವಂಚಿತನಾಗೋದು ಗ್ಯಾರಂಟಿ. ನಿನಗೇನಿದ್ರೂ ಬೆಸ್ಟ್ ಹಸ್ಬೆಂಡ್ ಅವಾರ್ಡ್ ಬರುತ್ತೆ ಅಷ್ಟೇ, ನಗುತ್ತಾ ಹೇಳಿದ್ಲು ನೀತಾ. ಅವಳ ನಗುವಲ್ಲಿ ಇದ್ದ ವ್ಯಂಗ್ಯವನ್ನು ಅರಿತ ಸೂರಜ್, ಅತ್ತಿಗೆ ಪ್ಲೀಸ್ ಸಾನು ಬಗ್ಗೆ ಹಾಗೆಲ್ಲ ಹೇಳಬೇಡಿ. ಅವಳು ಎಂದೂ ನನ್ನ ಕೆಲಸಕ್ಕೆ ಅಡ್ಡ ಬಂದವಳಲ್ಲ. ಅವಳು ಮೊದಲು ನನಗೆ ಪಿಯ ಆಗಿದ್ದವಳು. ಹಾಗಾಗಿ ನನಗೆ ನನ್ನ ಕೆಲಸ ಅಂದರೆ ಎಷ್ಟು ಇಷ್ಟ, ನಾನು ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು. ಅವಳ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಬೇಡಿ. ಹೋಗಿ ಮಲ್ಕೊಳ್ಳಿ, ಗುಡ್ ನೈಟ್ ಅಂತ ಹೇಳಿ ಬಂದವನು ತನ್ನ ಲ್ಯಾಪ್ಟಾಪ್ ಎತ್ತಿಟ್ಟು ಮಲಗಿದ್ದ ತನ್ನ ಮಡದಿಯ ಪಕ್ಕ ಉರುಳಿಕೊಂಡವನು ಅವಳನ್ನು ತನ್ನ ಭುಜದ ಮೇಲೆ ಮಲಗಿಸಿಕೊಂಡು ನಿದ್ರೆ ಮಾಡಿದ. ಬೆಳಗಿನ ತಿಂಡಿ ಮುಗಿಸಿದ ಮೇಲೆ ನೀತಾ ಮತ್ತು ಸೂರಜ್ ಹಾಗೂ ಯುವರಾಜ್ ಜೊತೆಗೆ ಯಾವುದೋ ಮುಖ್ಯ ವಿಷಯ ಚರ್ಚೆ ಮಾಡಬೇಕು ಅಂತ ಕಾಯ್ತಾ ಇದ್ಲು. ಆದರೆ ಯುವರಾಜ್ ತಿಂಡಿ ತಿಂದಾದ ಮೇಲೆ ಒಂದು ಸುತ್ತು ವಾಕ್ ಹೋಗಿ ಬರ್ತೀನಿ ಅಂತ ಮನೆ ಹೊರಗಡೆ ನಡೆದುಬಿಟ್ರೆ ಸೂರಜ್ ಅಡುಗೆಯವರು ತಂದು ಕೊಟ್ಟ ಜ್ಯೂಸ್ನ ಸಾನ್ವಿ ಕುಡಿಸೋ ಕೆಲಸದಲ್ಲಿ ಬ್ಯುಸಿ ಇದ್ದ. ಬೇಡ ಸೂರಿ, ನನಗೆ ಹಸಿವಿಲ್ಲ, ಈಗ ತಾನೇ ತಿಂಡಿ ತಿಂದೆ ಎಂದಿನಂತೆ ಸೂರಿ ತನ್ನನ್ನು ಮುದ್ದಿಸಿ ರಮಿಸಿ ಅವನ ಕೈಯಾರೆ ಜ್ಯೂಸ್ ಕುಡಿಸ್ಲಿ ಅಂತ ನಾಟಕ ಮಾಡ್ತಾ ಇದ್ಲು ಸಾನ್ವಿ. ಇದನ್ನು ಸೂರಜ್ ಅರಿಯದವನೇನಲ್ಲ. ಆದರೂ ಅವಳನ್ನು ರೇಗಿಸೋ ಸಲುವಾಗಿ ಸುಮ್ಮನೆ ತಗೊಂಡು ಕುಡಿ ಸಾನ್ವಿ, ಎಲ್ಲದಕ್ಕೂ ಸಣ್ಣ ಮಕ್ಕಳ ಹಾಗೆ ಹಠ ಮಾಡಬೇಡ ಎಂದ. ಹಠ ಅಲ್ಲ ಸೂರಿ, ನನಗೆ ನಿಜವಾಗ್ಲೂ ಇದನ್ನು ಕುಡಿಬೇಕು ಅಂತ ಅನ್ನಿಸ್ತಾ ಇಲ್ಲ ಎಂದಳು. ಈಗ ನಾನು 2 ನಿಮಿಷ ಟೈಮ್ ಕೊಡ್ತೀನಿ, ನೀನಾಗೆ ಜ್ಯೂಸ್ ಕುಡಿದ್ರೆ ಸರಿ, ಇಲ್ಲ ಅಂದರೆ ಸೂರಜ್ ಸಾನ್ವಿಗೆ ರೇಗ್ತಾ ಇರೋದನ್ನು ಕಂಡು ಇದೇ ಸರಿಯಾದ ಸಮಯ ಅಂತ ಗ್ರಹಿಸಿದ ನೀತಾ, ಸಾನ್ವಿ ನಿನ್ನ ಗಂಡ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನಿಗೆ ಕೆಲಸದಿಂದ ಪುರ್ಸೊತ್ತು ಸಿಗೋದೇ ಕಷ್ಟ. ಅಂಥದ್ರಲ್ಲೂ ನಿನಗೆ ಅಂತ ಇಷ್ಟು ಟೈಮ್ ಕೊಡ್ತಾ ಇರುವಾಗ ನೀನು ಅವನಿಗೆ ಗ್ರೇಟ್ಫುಲ್ ಆಗಿರಬೇಕು. ಅದನ್ನು ಬಿಟ್ಟು ಅವನಿಗೆ ಯಾವಾಗಲೂ ಹೀಗೆ ತೊಂದರೆ ಕೊಡ್ತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳು ಎಂದಳು. ಏನಕ್ಕ ನೀವು ಹೇಳಿದ್ದು? ಸೂರಿ ನನಗೆ ಟೈಮ್ ಕೊಡ್ತಾ ಇರೋದಕ್ಕೆ ನಾನು ಅವರಿಗೆ ಗ್ರೇಟ್ಫುಲ್ ಆಗಿರಬೇಕಾ? ಯಾಕೆ, ಅವರೇನು ಹೊರಗಿನವರ? ಅವರು ನನ್ನ ಗಂಡ ಹೆಂಡತಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಡ್ಯೂಟಿ. ನಿಮಗಿದೆಲ್ಲ ಅರ್ಥ ಆಗಲ್ಲ ಬಿಡಿ ಎಂದಳು. ಚೋಟುದ್ದ ಹುಡುಗಿ ಪದೇ ಪದೇ ತನಗೆ ಅವಮಾನ ಮಾಡ್ತಾ ಇರೋದನ್ನು ಸಹಿಸೋಕೆ ಆಗದ ನೀತಾ, ಕರೆಕ್ಟ್ ಸಾನ್ವಿ, ನಿನ್ನ ಬಗ್ಗೆ ನನಗೇನೂ ಅರ್ಥ ಆಗಲ್ಲ. ಯಾಕಂದರೆ ನಾನು ನಿನ್ನ ಥರ ಬಿಟ್ಟಿ ಕೂಳು ತಿಂತ ಬಿದ್ದಿಲ್ಲ. ನನಗೆ ನನ್ನದೇ ಆದ ಕೆಲಸ ಇದೆ, ಜವಾಬ್ದಾರಿ ಇದೆ. ನನ್ನ ಕರಿಯರ್ನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಕನಸುಗಳಿದ್ದಾವೆ. ನಿನಗೇನಿದೆ? ಸುಮ್ಮನೆ ಕೂತ್ಕೋ, ಊಟ ಮಾಡು, ತಿಂಡಿ ತಿನ್ನು, ಅದನ್ನು ಮಾಡೋಕ್ಕೂ ಕಷ್ಟ ನಿನಗೆ. ಸೂರಜ್ ತನ್ನ ಕೋಟ್ಯಾಂತರ ರೂಪಾಯಿಯ ಬಿಸ್ನೆಸ್ನ ಬಿಟ್ಟು ನಿನಗೆ ಊಟ ಮಾಡಿಸ್ತಾ ಕೂತ್ಕೋಬೇಕು ಎಂದಳು. ಅತ್ತಿಗೆ, ಸಾನ್ವಿ ಬಗ್ಗೆ ನೀತಾ ಆಡ್ತಾ ಇದ್ದ ಮಾತುಗಳನ್ನು ಕೇಳಿ ಕೋಪಗೊಂಡ ಸೂರಜ್ನ ಕಡೆಗೆ ವ್ಯಂಗ್ಯ ನಗು ಬೀರಿದವಳು, ಕೂಗು ಸೂರಜ್, ನಿನ್ನ ಗಂಟ್ಲು ಹರಿಯೋವರೆಗೂ ಕೂಗು, ಯಾರು ಬೇಡ ಅಂದರು? ಆದರೆ ನಾನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನಿನಗೂ ಗೊತ್ತು. ಏನು ಸಾನ್ವಿ, ನಾನೇನಾದರೂ ತಪ್ಪು ಹೇಳಿದ್ನಾ? ಮೊದಲಿಗೆ ನಿನ್ನ ಅಪ್ಪ ಅಮ್ಮ ಅವರು ನಿನ್ನ ಹೆತ್ತವರಲ್ಲ ಅಂತ ಗೊತ್ತಾದ ಮೇಲೂ ಸೂರಜ್ ಅವರ ಜವಾಬ್ದಾರಿ ತಗೊಂಡಿದ್ದಾನೆ. ಅದ್ರ ಬಗ್ಗೆ ನಿನಗೆ ಕೃತಜ್ಞತೆ ಇಲ್ಲ. ಅದ್ರ ಮೇಲೆ ನಿನ್ನ ಹುಡುಗಾಟಿಕೆನೇ ಬೇರೆ. ಇವನು ಸಹಿಸ್ಕೋಬೇಕು. ಈಗ ನಿನ್ನ ಮುಂದೆ ಒಂದು ಲೋಟ ಜ್ಯೂಸ್ ಇದೆ, ಅದನ್ನು ತಗೊಂಡು ಕುಡಿಯೋದು ಎಷ್ಟು ಹೊತ್ತು? ಆದರೆ ಅದಕ್ಕೂ ಹಠ ಮಾಡ್ತೀಯಾ? ನಿನ್ನ ಗಂಡ ಪ್ಲೀಸ್ ಕುಡಿ ಅಂತ ನಿನ್ನ ಬೇಡ್ಕೋಬೇಕು, ಆಮೇಲೆ ನಿನ್ನ ಮುದ್ದಿಸಿ ಕುಡಿಸ್ಬೇಕು. 1 ಸಲ ಸರಿ, 2 ಸಲ ಸರಿ, ಯಾವಾಗಲೂ ಹೀಗೆ ಮಾಡ್ತೀಯಲ್ಲ, ಅದು ನನಗೆ ಅಸಹ್ಯ ಅನಿಸೋದು ಎಂದಳು ನೀತಾ ಅದೇನೇ ಒರಟಾಗಿ ಮಾತಾಡಿರಲಿ ಅವಳ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ಬಿಡ್ತು ಸಾನ್ವಿಗೆ.
ಅವಳ ಮಾತುಗಳಿಂದ ಸಾನ್ವಿ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗಾಯಿತು. ಹೌದು ಅಕ್ಕ, ನೀವು ಹೇಳಿದ್ದು ಸರಿಯಾಗಿದೆ. ನನಗೆ ಅಂತ ಯಾವ ಕೆರಿಯರ್ ಇಲ್ಲ, ಕನಸೂ ಇಲ್ಲ, ಯಾವ ಮಹತ್ವಾಕಾಂಕ್ಷೆನೂ ಇಲ್ಲ. ಮೊದಲು ಕೆಲ್ಸಕ್ಕೆ ಸೇರಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡೆ. ಮದುವೆ ಆಗಿದ್ರೂ ಅಪ್ಪ ಅಮ್ಮನ ಜವಾಬ್ದಾರಿ ಹೊತ್ತಿದ್ದೆ. ನಂತರ ಬಸುರಿ ಆದಮೇಲೆ ಕೆಲಸ ಬಿಟ್ಟು ಈಗ ಎಲ್ಲದಕ್ಕೂ ಸೂರಿ ಮೇಲೆ ಡಿಪೆಂಡ್ ಆದೆ. ಸ್ವಾಭಿಮಾನ ಅನ್ನೋದನ್ನು ಪೂರ್ತಿಯಾಗಿ ಗಾಳಿಗೆ ತೂರ್ಬಿಟ್ಟೆ. ಥ್ಯಾಂಕ್ಸ್ ಅಕ್ಕ, ನನ್ನ ಕಣ್ಣು ತೆರೆಸಿದ್ರಿ ಎಂದವಳು ಘಟಘಟನೆ ಜ್ಯೂಸ್ ಕುಡಿದು ಮೆಟ್ಟಿಲೇರಿ ತನ್ನ ರೂಮ್ ಸೇರಿಕೊಂಡ್ಳು. ಅದ್ಗೆ ಏನೇನೋ ಮಾತಾಡಿ ಸಾನ್ವಿ ಮನಸ್ಸನ್ನು ನೋಯಿಸೋ ಅಗತ್ಯ ಏನಿತ್ತು? ಅವಳ ಮನಸ್ಸು ಮೊದಲೇ ಸೂಕ್ಷ್ಮ ಎಂದ ಸೂರಜ್. ಡೋಂಟ್ ಬ್ಲೇಮ್ ಮೀ ಸೂರಜ್, ನಾನು ಇರೋ ಸತ್ಯನೇ ಹೇಳಿದ್ದು. ಈಗೇನು ನಿನ್ನ ಹೆಂಡತಿ ಹಿಂದೆ ಮುಂದೆ ಸುತ್ತಾಡ್ಕೊಂಡೇ ಇರ್ತೀಯಾ, ಇಲ್ಲ ನಾವು ನಿನ್ನೆ ಅಂದ್ಕೊಂಡಿರೋ ಕೆಲಸಗಳ ಕಡೆನೂ ಗಮನ ಕೊಡ್ತೀಯಾ ಎಂದಳು. ಕೆಲಸಕ್ಕೆ ಸಂಬಂಧಪಟ್ಟ ಪ್ರಪೋಸಲ್ನ ರಾತ್ರಿನೇ ರೆಡಿ ಮಾಡಿಟ್ಟಿದ್ದೀನಿ. ನಾನು ಈಗ ರೆಡಿಯಾಗಿ ಬರ್ತೀನಿ, ಅರ್ಧ ಗಂಟೆಯಲ್ಲಿ ಹೊರಡೋಣ. ಹಾಗೆ ಅದಕ್ಕೆ ಒಂದು ಮಾತು, ಇನ್ಯಾವತ್ತೂ ಸಾನ್ವಿ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಇದೇ ಲಾಸ್ಟ್ ವಾರ್ನಿಂಗ್. ಅವರ ಕಡೆಗೆ ಬೆರಳು ತೋರಿಸಿ ಎಚ್ಚರಿಸಿ ತನ್ನ ರೂಮ್ ಕಡೆಗೆ ಹೋದ. ಸೂರಜ್ ಹೋದ ಕಡೆಯೇ ನೋಡುತ್ತಾ ತುಟಿ ಕೊಂಕಿಸಿ ನಕ್ಕನೀತ ಮೊಬೈಲ್ನಲ್ಲಿ ಬಂದ ಕರೆ ಸ್ವೀಕರಿಸಿ ಮಾತನಾಡುತ್ತಾ ಮನೆ ಹೊರಗೆ ನಡೆದ್ಲು. ಸಾನು, ಅತ್ತಿಗೆ ಮಾತಿಗೆಲ್ಲ ಬೇಸರ ಮಾಡ್ಕೋಬೇಡ. ಅವರೊಂಥರ ಮನಿ ಮೈಂಡೆಡ್ ಪರ್ಸನ್. ಅದಕ್ಕೆ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ. ನೀನು ಅದನ್ನೇ ಯೋಚನೆ ಮಾಡ್ತಾ ಕೊರಗ್ತಾ ಆರೋಗ್ಯ ಹಾಳು ಮಾಡ್ಕೋಬೇಡ. ನಿನ್ನ ಯೋಚನೆ ಏನಿದ್ರೂ ನಮ್ಮ ಮಗಳ ಕಡೆ ಇರಬೇಕು ಎಂದವನು ಅವಳನ್ನು ಹಿಂದಿನಿಂದ ಬಳಸುತ್ತಾ ನಡುವಿನ ಸುತ್ತ ಕೈ ಹಾಕಿ ಅವಳ ಭುಜದ ಮೇಲೆ ಗಲ್ಲ ಇರಿಸಿದ. ಕಿಟಕಿ ಹೊರಗೆ ಇದ್ದ ವಿಶಾಲವಾದ ಗಾರ್ಡನ್ನ ನೋಡುತ್ತಾ ನಿಂತಿದ್ದ ಸಾನ್ವಿ ಸೂರಜ್ ತನ್ನನ್ನು ಬಳಸಿದ್ದ ಕೈ ಮೇಲೆ ತನ್ನ ಕೈ ಇರಿಸಿ, ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿದೆ ಸೂರಿ? ಅಣ್ಣ ತೆಗೆದುಕೊಳ್ಬೇಕಾಗಿದ್ದ ಜವಾಬ್ದಾರಿನ ನಾನು ತಗೊಂಡೆ. ಆದರೆ ಈಗ ಅದು ನನ್ನ ಕೈನಲ್ಲಿ ಆಗಲ್ಲ ಅಂತ ನಿಮ್ಮ ಹೆಗಲ ಮೇಲೆ ಹಾಕ್ಬಿಟ್ಟೆ. ಬೇಜಾರಾಗ್ತಾ ಇದೆ ಸೂರಿ. ಯಾರ ಹಂಗಲ್ಲೂ ಬದುಕಬಾರ್ದು ಅಂತ ಇದ್ದವಳು ಇವತ್ತು ನಾಚಿಕೆ ಬಿಟ್ಟು ನಿಮ್ಮ ಹತ್ರನೇ ಎಲ್ಲ ಕೇಳ್ತೀನಿ ಎಂದಳು. ಸಾನ್ವಿ ಮಾತು ಕೇಳಿ ಕೋಪ ಬಂದರೂ ಅದನ್ನು ನಿಗ್ರಹಿಸಿಕೊಂಡು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ ಸೂರಜ್, ಏನಂದೆ? ನನ್ನ ಹತ್ರ ಕೇಳೋಕ್ಕೆ ನಾಚಿಕೆ ಬಿಟ್ಟಿದ್ದೀನಿ? ಹಂಗೂ ಏನೇ ಇವೆಲ್ಲ? ಯಾಕೇನೇನೋ ಮಾತಾಡ್ತಾ ಇದ್ದೀಯಾ? ನೀನು ನನ್ನ ಹೆಂಡತಿ ಸಾನು. ನಾನು ದುಡಿಯೋದೇ ನಿನಗಾಗಿ, ಮುಂದೆ ಹುಟ್ಟೋ ನಮ್ಮ ಮಕ್ಕಳಿಗಾಗಿ. ನಿನಗೇನೇ ಬೇಕಿದ್ರೂ ಅಧಿಕಾರದಲ್ಲಿ ಕೇಳಬೇಕು. ಅತ್ತಿಗೆ ಏನೋ ಹೇಳಿದ್ರು ಅಂತ ಇಷ್ಟೊಂದು ಮನಸ್ಸಿಗೆ ಹಚ್ಕೋತಾರ ಸಾನ್ವಿ? ನೀನು ಹೀಗೆ ಸೂಕ್ಷ್ಮ ಇರೋ ಹೊತ್ತಿಗೆ ಜನ ನಿನ್ನ ಹೇಗೆ ಬೇಕೋ ಹಾಗೆ ಆಟ ಆಡ್ಸೋಕೆ ನೋಡ್ತಾರೆ ಎಂದು ಮಾತನಾಡುತ್ತಾ ಇದ್ದವನ ಎದೆಗೆ ಹೊರಗೆ